ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ 90 ಡೇಸ್ ಡಯಟ್ ಚಾಲೆಂಜಲ್ಲಿ ಇವತ್ತು 15ನೇ ದಿವಸ ಏನೆಲ್ಲ ಡಯಟ್ ರೆಸಿಪೀಸ್ಗಳನ್ನ ಮಾಡಿದ್ದೆ, ಹೆಲ್ತಿ ಡ್ರಿಂಕನ್ನು ಮಾಡಿದ್ದೆ, ನೋಡೋಣ ಬನ್ನಿ ವಿಡಿಯೋದಲ್ಲಿ. ಹಾಗೆಯೇ ಬೆಳಗ್ಗೆನೇ ನೀರು ಕುಡಿದಾದ ನಂತರ ಈಗ ನೋಡಿ ಹಸಿ ಶುಂಠಿನ ಜಜ್ಕೊಂಡಿದ್ದೀನಿ. ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಇದು ಟರ್ಮರಿಕ್ ಡ್ರಿಂಕು ಅಥವಾ ಟರ್ಮರಿಕ್ ಟೀ ಅಂತನಾದರೂ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಒಂದು 1/4 ಟೀ ಸ್ಪೂನಷ್ಟು, ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈ ಥರ ವಿಳೆದೆಲೆ ಇದ್ದರೆ ಮನೇಲಿ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಒಣಗಿಸ್ಬಿಟ್ಟು ಬಿಸಾದಕ್ಕೆ ಹೋಗ್ಬೇಡ್ರಿ. ಈ ಥರ ಹಾಕ್ಬಿಟ್ಟು ಕುದಿಸ್ಕೊಡ್ರಿ, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆಯೇ ಹೆಲ್ತಿ ಡ್ರಿಂಕನ್ನು ಕುಡ್ದಾದ ನಂತರ ಇಲ್ಲಿ ಟಿಫನ್ಗೆ ನೋಡಿ ರಾತ್ರಿನೇ ಇದು ಬಂದುಬಿಟ್ಟು ಸಾಮೆ ಅಂತಾರಲ್ಲ, ಸಾಮೆನ ಒಂದು ಬಟ್ಲು ನೆನೆಸಿದ್ದೆ. ಮತ್ತು ಇದು ಬಂದುಬಿಟ್ಟು ಕಿನ್ವಾ, ಅದನ್ನು ಒಂದು ಬೌಲ್ ಹಾಕ್ಕೊಂಡಿದ್ದೀನಿ. ಅದನ್ನೊಂದು ಬೌಲು ಅಂದರೆ ಸಾಮೆ ಅಕ್ಕಿ ಒಂದು ಬೌಲು ಮತ್ತು ಕಿನ್ವಾ ಒಂದು ಬೌಲು ಮನೆಯವರೆಲ್ರಿಗೂ ಸೇರಿಸಿ ಮಾಡ್ತಾಯಿದ್ದೀನಿ. ಈ ಥರದ್ದೆಲ್ಲ ಮಾಡ್ಕೊಂಡಾಗ ಎಲ್ಲರೂ ತಿಂತಾರೆ, ಏನಂತ ಡಿಫ್ರೆನ್ಸ್ ಅನಿಸಲ್ಲ, ಡಯಟ್ ಫುಡ್ ಅನಿಸಲ್ಲ ಬೇರೆಯವ್ರು ತಿನ್ನೋರ್ಗು. ಹಂಗಾಗಿ ನೋಡಿರಿ ಮಾಡ್ಕೋಬೋದು ಎಲ್ರಿಗೂ ಸೇರಿಸಿ. ಇದನ್ನು ರಾತ್ರಿನೇ ನೆನೆಸ್ಕೊಂಡಿದ್ನಲ್ಲ, ಈಗ ಅದಕ್ಕೆ ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತೊಳೆದ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪಾಲಕ್ ದೋಸೆ ಥರ ಆಗುತ್ತೆ ಅಂತ. ಈಗ ಚಟ್ನಿಗೆ ಹುರ್ಗಡ್ಲೆ ಚಟ್ನಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಏನಿಲ್ಲ, ತೆಂಗಿನಕಾಯಿ, ಒಣಮೆಣ್ಸಿನ್ಕಾಯಿ, ಶುಂಠಿ, ಹುರ್ಗಡ್ಲೆ, ಉಪ್ಪು, ಹುಣಸೆಹಣ್ಣು ಹಾಕಿ ಇದನ್ನು ರುಬ್ಕೊಂಬಿಟ್ರೆ ಹುರ್ಗಡ್ಲೆ ಚಟ್ನಿ ರೆಡಿ ಆಗುತ್ತೆ. ನೋಡಿರಿ, ಅದೇ ಮಕ್ಕಳಿಗೆ ಬೆಳಗ್ಗೆ ಬೇಗ ಹೋಗ್ಬೇಕಲ್ವ, ಹಂಗಾಗಿ ಅವ್ರಿಗೆ ಹಾಕ್ಕೊಟ್ಬಿಟ್ಟು ನಂತರ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ದೋಸೆನ ಹಾಕ್ಕೊಟ್ಟಿದ್ದೀನಿ ಮಕ್ಕಳಿಗೂ ಮನೆಯವ್ರಿಗೆಲ್ರಿಗೂ. ಈಗ ನಾನು ಹಾಕ್ಕೊತಾ ಇದ್ದೀನಿ. ನೋಡಿರಿ, ಈ ಥರ ಮಾಮೂಲಿ ಹಿಟ್ಟಿನ ದೋಸೆ ಒಯ್ತೀವಲ್ಲ, ಹಂಚಿನ ಮೇಲೆ ಹಾಕ್ಬಿಟ್ಟು ದೋಸೆ ಮಾಡ್ಕೊಂಡು ಮುಚ್ಚೋದೇನು ಬೇಡ, ಮುಚ್ಚಿಬಿಟ್ರೆ ಸಾಫ್ಟ್ ಆಗಿಬಿಡುತ್ತೆ. ಈ ಥರ ಓಪನ್ನಾಗೆ ಮಾಡ್ಕೊಳ್ಳೋದ್ರಿಂದ ದೋಸೆ ಸ್ವಲ್ಪ ಗರಿ ಆಗಿರುತ್ತೆ. ಹಂಗಾಗಿ ನೋಡಿರಿ ತುಂಬಾ ಚೆನ್ನಾಗಿ ಬಂತು, ಕ್ರಿಸ್ಪಿಯಾಗಿತ್ತು. ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿತ್ತು, ಹೆಲ್ತಿಯಾಗಿತ್ತು. ಏನಂತಂದು ಹೇಳಿದ್ರೆ ಸಿರಿಧಾನ್ಯ, ಕಿನ್ವಾ ಹೈ ಪ್ರೋಟೀನ್ ಇರುತ್ತೆ, ಮತ್ತು ಪಾಲಕ್ ಸೊಪ್ಪು, ಮತ್ತು ಹುರಿಗಡಲೆ ಚಟ್ನಿ ಅದರಲ್ಲೂ ಅಷ್ಟೇ ಪ್ರೋಟೀನ್ ಇರುತ್ತೆ. ಹುರಿಗಡಲೆ ಎಲ್ಲನೂ ತುಂಬಾ ಕಾಂಬಿನೇಷನ್ ಸಗದಾಗಿತ್ತು. ಅದಕ್ಕೆ ಒಂದು ಚೂರು ತುಪ್ಪನ ಹಾಕ್ಕೊಂಡು ತಿಂದರೆ ನನ್ನ ಡಯಟ್ ಬ್ರೇಕ್ಫಾಸ್ಟು ರೆಡಿ ಆಗೋಯಿತು, ಅಂದರೆ ತಿಂದೂ ಆಗೋಯಿತು. ನೆಕ್ಸ್ಟು ಮಧ್ಯಾಹ್ನಕ್ಕೆ ಬಂದುಬಿಟ್ಟು ಇಲ್ಲಿ ಇದು ಬಂದುಬಿಟ್ಟು ನವಣೆ ಅಕ್ಕಿ. ನವಣೆನ ಇದರಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ, 3/4 ಗ್ಲಾಸಷ್ಟು. ಈಗ ಒಂದು 3/4 ಗ್ಲಾಸಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಇವತ್ತು ಅರ್ಜೆಂಟ್ ಇರೋದ್ರಿಂದ ನಾನು ಇವತ್ತು ಒಂದು ಸ್ವಲ್ಪ ಕುಕ್ಕರ್ಗೆ ಹಾಕಂತ ಇದ್ದೀನಿ ಬೇಗನೆ. ನಾನು ಆಲ್ಮೋಸ್ಟ್ ಅಲ್ಲಿ ಕುಕ್ಕರ್ಗೆ ಹಾಕಲ್ಲ. ಹೆಸರು ಬೇಳೆನೂ ನವಣೆ ಅಕ್ಕಿನ ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಂಬಿಟ್ಟು ಇಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ, ಜೀರಿಗೆ, ಕಾಳು ಮೆಣಸು, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ನನಗೆ ಸ್ವಲ್ಪ ಖಾರವಾಗಿರಬೇಕು, ಹಂಗಾಗಿ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ ಪೊಂಗಲ್ಗೆ ಯಾವಾಗ್ಲೂ. ಸ್ವಲ್ಪ ಗೋಡಂಬಿನೂ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಇರಲಿ ಅಂತೇಳ್ಬಿಟ್ಟು. ಈಗ ಇಲ್ಲಿ ಇದೆಲ್ಲ ಬೆಂದಿತ್ತಲ್ವಾ, ಅಂದರೆ ನವಣೆ ಅಕ್ಕಿ ಮತ್ತು ಹೆಸರುಬೇಳೆ ಬೆಂದಿತ್ತಲ್ಲ, ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದರೊಟ್ಟಿಗೆ ಒಗ್ಗರಣೆ ಒಟ್ಟಿಗೆ ಸೇರಿಸ್ಕೊಂಬಿಡೋದು. ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ನೀರು ಹಾಕ್ಕೋಬೇಕು. ಯಾಕೆಂದರೆ ಸ್ವಲ್ಪ ಗಟ್ಟಿನೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು, ಮೀಡಿಯಮ್ ಆಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದು ತಣ್ಣಗಾದಂಗೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳು ಅನ್ನಂಗೆ ಮಾಡ್ಕೋಬೇಕು. ಅದಾದ ನಂತರ ಎಂಡಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಗೋಯಿತು. ಈ ಸಲಾಡ್ ಜೊತೆಗೆ ನಂದು ನವಣೆ ಅಕ್ಕಿ ಪೊಂಗಲ್ಲು ರೆಡಿಯಾಗೋಯಿತು, ತುಂಬಾ ಚೆನ್ನಾಗಿತ್ತು. ಹಾಗೆಯೇ ರಾತ್ರಿಗೆ ಬಂದುಬಿಟ್ಟು ಡಿನ್ನರ್ಗೆ ಇನ್ನೇನು ಬೆಳಗ್ಗೆದೆ ದೋಸೆ ಇತ್ತಲ್ವ, ಅದನ್ನೇ ದೋಸೆ ಹಾಕ್ಕೊಂಬಿಟ್ಟು ಒಂದು ಮಿಕ್ಕಿತ್ತು ಅಂತೇಳ್ಬಿಟ್ಟು ಒಂದು ಜೋಳದ ದೋಸೆ ಹಾಕ್ಕೊಟ್ಟಿದ್ದೆ ಮನೆಯವ್ರಿಗೆಲ್ರಿಗೂ. ಒಂದು ಜೋಳದ ದೋಸೆ, ಒಂದು ಬೆಳಗ್ಗೆ ಮಾಡಿದ್ನಲ್ಲ ಅದೇ ದೋಸೆ ಇತ್ತು. ಅದ್ರ ಜೊತೆಗೆ ಸೌತೆಕಾಯಿ ಮತ್ತು ಚಟ್ನಿ ಜೊತೆಗೆ ನಂದು ಡಿನ್ನರು ಮುಗ್ದೋಯ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.